ಗುರುಗಳ ಗುರುಗಳ ಹಾ ಕುಮ್ಮಿಯವರೇ ಮಾತಾಡ್ಬೇಕಂತೆ ಓಲ್ಡ್ ಅಲ್ಲ ಅವನೇ ಹಾ ಹಾ ಅವನೇ ಮಾಡಿದ್ದ ಈಗ ಮಾತಾಡ್ಬೇಕು ಸ್ವಾಮಿಗಳ ಹತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಹಾಕ್ಲಾ ಆ, ಪರವಾಗಿಲ್ವಾ ನೀವೇ ಪರವಾಗಿಲ್ಲ ಮಾತಾಡ್ತೀರಾ? ನಾನು ಇವಾಗ ಹೇಳಿದೀನಿ ಹ್ಮ್ ಏನ್ ಹಂಗೇನ್ ಮಾತಲ್ಲ ಸ್ವಾಮಿಗಳ ತರನೇ ಮಾತಾಡ್ತೀನಿ ಅಂತ ಆಯ್ತಿರು ಹ್ಮ್ ಅಂತ ಹೇಳ್ದೆ ಹಾಕ್ತಿರೋ ಸರಿಪ್ಪ. ಹ್ಮ್ ಮೂರ್ತಿ ನಾಯ್ಕ್ರ ಗುರುಗಳವ್ರೆ ಮಾತಾಡು. ಹಲೋ 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 ಸ್ವಾಮಿ ನಮಸ್ತೆ. ಹೇಳಪ್ಪ. ಹೇಗಿದ್ದೀರಿ ಸ್ವಾಮಿ? ಏನಪ್ಪಾ ನೀನ್ ಬೆಂಕಿ ಅಣಿಸ್ತಾ ಇದೆಯಲ್ಲ, ಅಣಿಸಿರೋ ಬೆಂಕಿಗೆ ಹಾ. ಆನಂದವಾಗಿರ್ತೀವಿ. ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ. ನನಗೆ ಹಾ. ಸಾಕಷ್ಟು ಜನ ಬೀದಿಗೆ ಬಿದ್ದಿರೋರು, ಹಿಂದೆ ಬಿದ್ದಿರೋರು, ನಾನು ಹಾ ಸುಮಾರು ನಾಯಿ ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆದ್ರೆ ಹಾ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೊಬ್ಬ ಹಾ ವಿದ್ಯಾವಂತ. ನಾನು ಮೊದಲನೇ ಸತಿ ನೀನ್ ನೋಡಿದಾಗ ನೀನ್ ಹಾ ಬಂದು ಸ್ವಾಮಿ. ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ, ಅವಾಗೊಬ್ಬ ಹಾ ಸಂಸ್ಕಾರವಂತ ಅನ್ಕೊಂಡಿದ್ದೆ. ನಿನ್ ಹಾ ಸಂಸ್ಕಾರ ಚೆನ್ನಾಗಿ ತೋರಿಸ್ದೆ ನೀನು. ಹ್ಮ್ ಆಗ್ಲಿ, ಆಯ್ತು ಬಿಡ್ರಿ ಒಳ್ಳೇದಾಗ್ಲಿ. ಗುರುಗಳೇ ಏನ್ ಆಗಿದ್ದಾಗೈತೆ ಹ್ಮ್ ಬಿಡ್ರಿ. ಏನಿಲ್ಲ ಏನೋ ಮಾತಾಡ್ಬೇಕು ಅಂತ ಬಯಸ್ದ ಮೂರ್ತಿ. ಅಲ್ಲ ಹಾ ಆದ್ರೂ ಹಾ ಆಗಿದ್ ನಾಯ್ಕ. ಒಬ್ಬ ಆಗಿದ್ ಕೆಟ್ಟಗಳಿಗೆ ಮಕ್ಕಳೊಂದಿಗನ್ನ ಆಗೋಗ್ಬಿಟ್ಟಿದೆ. ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು. ನೀನು ಬಂದ್ ಹಾ ನೋಡಿದ್ಯಾ, ಸ್ವಾಮಿ. ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು. ಹ? ಹಾ ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ, ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಇನ್ನೂ ನಿನ್ ಹಾ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೀನಿ, ನಮಗೂ ಒಂದು ಸಂತೋಷ. ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ, ನನ್ನಿಂದ ಹಾ ಏನಾಗ್ಬೇಕು, ಅಥವಾ ನೀವ್ ನನ್ ಜೊತೆಲಿ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗುತ್ತೆ ಸ್ವಾಮೀಜಿ. ಈ ಮಾತು ಹಾ ಹೇಗಿದೆ? ಈ ತರ ನನ್ನ ಅಯ್ಯೋ ಹ್ಮ್. ಅನ್ಸೋದ್ರಲ್ಲಿ ನಿಂಗೆ ಏನಪ್ಪ ಪುಣ್ಯ? ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದು ಕರ್ಪೂರ ಅನ್ಸಿದ್ರೆ ನಿಂಗೆ ಅದು ಬಂದಿರೋ ಭಾಗ್ಯ ಏನಪ್ಪಾ? ಯೋಚನೆ ಹಾ ಮಾಡು. ಸ್ವಾಮಿ. ಎಲ್ಲಾ ಕಡೆ ನೋಡು, ಮೂರ್ತಿ ಕೈ ಇಡೋ ಆ ಎಲ್ಲಾ ಗುರು ಕಡೆನೂ ಕಷ್ಟಪಟ್ಟು ನಮಗೆ ಬಾಧೆ ಬರುತ್ತೆ ಬಿದ್ದು ಅಂತಲ್ಲ. ಹೇಳ್ತಾರೆ ಅರ್ಥ ಮಾಡ್ಕೋ. ಕೈ ಇಡೋ ಸ್ವಾಮಿ. ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ. ನಾವು ಹಾ ಧರ್ಮ ಕರ್ಮ ಸ್ವಾಮಿ. ನೋಡ್ಬೇಕಲ್ವಾ? ನಿನಗೂ ಮಕ್ಕಳು ಹಾ ಮರಿ ಇದ್ದಾರೆ ತಾನೆ? ಹ? ಹಾ ಸ್ವಾಮಿ. ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲಿಂದ ಬರ್ತಾರೆ? ಏನು ಬರೀ ಬೆಂಗಳೂರು ಅನ್ಕೊಂಡ? ರಾಜ್ಯದ ಮೂಲೆ ಹ್ಮ್. ಮೂಲೆಯಿಂದ ಬರ್ತಾರೆ. ಹೋಗ್ಲಿ, ನಾನು 18 ಹಾ ವರ್ಷ ಸ್ವಾಮಿ. ಈ ಮಾಧ್ಯಮದಲ್ಲಿ ಇದ್ದೀನಲ್ಲ, ಒಂದ್ ದಿವಸ ಒಂದು ಹಾ ನೆಗೆಟಿವ್ ನೋಡಿದ್ಯಲ್ಲ? ಅದ್ಯಾವುದೋ ಸಿಡಿ ಹಾ ಕೇಸ್ ಇಟ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು. ಅದ್ರದ್ದು ಬುಡಚರಿತ್ರೆ ಗೊತ್ತಾ ನಿನಗೆ? ಏನ್ ಕತೆ ಆಗಿತ್ತು ಅದು ಅಂತ? ಅದ್ರ ಬಗ್ಗೆ ಹಾ ನಿಂಗೆ ಏನಾದ್ರು ಸ್ವಾಮಿ. ಸಂಪೂರ್ಣ ಮಾಹಿತಿ ಇದೆಯಾ ನಿನ್ನ ಹತ್ರ? ಏಕಾಏಕಿ ಹಾ ಹೊಡೆದು ಸ್ವಾಮಿ. ಬಿಟ್ರಿ. ಆ ಹೆಣ್ಮಗಳು ನಾಲ್ಗೆ ಹೋದಂಗೆ ಮಾತಾಡ್ತಾಳಲ್ಲ, ಅವಳು ಅವ್ರ ತಾಯಿ ಹಾ ಹೊಟ್ಟೆಲ್ ಹುಟ್ಟಿದಾಳ, ಕಂಡೋರ್ ಹೊಟ್ಟೆಲ್ ಹುಟ್ಟಿದಾಳ ಅವಳು? ಹಾ ಮಾಡ್ಬೋದು ಆ ಸ್ವಾಮಿ. ಕೆಲಸ? ನಾನಂತೂ ದೇವ್ರ ಮುಂದೆ ನಿಂತು ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನನ್ನ ಹಾ ನೋವನ್ನ ಸ್ವಾಮಿ. ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ. ಆದ್ರೆ ಅದು ಒಳ್ಳೇದಾಗಲ್ಲಮ್ಮ. ಅದು ಯಾವತ್ತೂ ನೋಡು, ಒಂದು ವಿಚಾರ ತಿಳ್ಕೊ. ಯಾರಿಗ್ ಹಾ ಮಾಡ್ಬೇಕು, ಸ್ವಾಮಿ. ಯಾರು ತಡಿಯೋರ್ಗ್ ಮಾಡಿದ್ರೆ ತಡಿತಾರೆ. ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು. ನಾನು ಎಷ್ಟು ನೊಂದಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ 3 ದಿವಸದಿಂದ. ಹಾ ಇದು ಸ್ವಾಮಿ. ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು, ನನಗೆ ಮಾಡಿದ್ದು? ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರಲಿಲ್ವಾ? ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ, ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನಿಂಗೆ ಬರಲಿಲ್ವಾ? ನೀನು ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು. ಹಾ ಸ್ವಾಮಿ. ಯಾವತ್ತು ಎಲ್ಲ ಆಯ್ತು ನೋಡು, ಬಿಡ್ರಿ ಗುರುಗಳೇ. ಎಲ್ಲಿ ಕೈ ಹಾಕ್ಬೇಕೋ ಅಲ್ಲಿ ಹಾಕ್ಬೇಕು, ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಬೇಕು. ಅದು ನಾನು ಬೇಡ ಅಂತ ಹೇಳಲ್ಲ, ಅದು ನಿನ್ನ ವೃತ್ತಿ ಧರ್ಮ. ಆದರೆ ಹಾ ಸ್ವಾಮಿ. ಕನಿಷ್ಠ ಪಕ್ಷ ನಾವು ದೇವಸ್ಥಾನ, ತಿನ್ನೋ ಕಡೆ ಅನ್ನ, ನಾವು ಎಲ್ಲಿ ಈಗ ನಿನ್ನ ತಾಯಿ, ನಿನ್ನ ಹೆಂಡತಿ ಮಕ್ಕಳು, ನಿನಗೆ ಮದುವೆ ಆಗಿದೆಯಾ? ಇಲ್ಲ ಇನ್ನಿಲ್ಲ ಗುರುಗಳೇ ಇನ್ನ ಸ್ವಾಮಿ. ಆಗಿಲ್ಲ ಅವ್ನು. ಮದುವೆ ಇಲ್ಲ. ಹೋಗ್ಲಿ, ಹಾ ನಿನ್ನ ತಾಯಿ ತಂದೆ ಇದ್ದಾರಪ್ಪ ನಿಂಗೆ? ಇದಾರೆ ಸ್ವಾಮಿ. ಮತ್ತೆ ನಿನ್ನ ತಾಯಿ, ಅಟ್ಲೀಸ್ಟ್ ನಿನ್ನ ತಾಯಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ. ನಿನ್ನ ತಾಯಿ ಇಲ್ದಿರು ನಿನ್ನ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ 8 ಗಂಟೆಯಿಂದ ಹಾ ಸ್ವಾಮಿ. 9ವರೆಗೂ ನಿನ್ನ ರೋಡಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳಿಸುತ್ತೆ. ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದಾದ್ರೂ ನಿನಗೆ ಜ್ಞಾನ ಬರಲಿಲ್ವಾ? ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ. ಹ್ಮ್. ಅದು ನಿನ್ನ ಮಾತಾಡೋ ರೀತಿ. ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ. ನಾನು ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ನಾನು ತೊಗೊಂಡೋಗಿ ನನ್ನ ಕೋರ್ಟಿಗೆ ಇಳಿಸ್ಬೇಕಾಯ್ತು. ಕೊನೆಗೆ ನಾನೇ ಕೋರ್ಟಲ್ಲಿ ಹಾ ಸ್ವಾಮಿ. ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು? ಅವ್ನು ಹಾ ಬಂದು ಸ್ವಾಮಿ. ಕೇಳ್ಕೊಂಡಿದ್ದಕ್ಕೆ, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಿದ್ದಾರೆ, ನನಗೆ ಕಷ್ಟ ಆಗ್ತಿದೆ, ಕೋರ್ಟ್ಗೆ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ಹಾ ನಿಂತ್ಕೊಳ್ಳಿ, ಸ್ವಾಮಿ. ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ. ಅಂಥದ್ದು ಇವನೊಬ್ಬನ ಹಾ ಮನಸ್ಸಲ್ಲಿ ಯಾಕೆ, ಇವನೊಬ್ಬನ ಫ್ಯಾಮಿಲಿಯಲ್ಲಿ ಯಾಕೆ ನೋವು ಬರಬೇಕು? ಅವ್ನು ನೋಬಾರ್ದು ಅಂತ ಹೇಳ್ಬಿಟ್ಟು ಅವ್ನ ಫ್ಯಾಮಿಲಿಯಲ್ಲಿ ನಾನು ಅಂತ ಹೇಳಿದ್ದೀನಿ, ಆಯ್ತು ಬಿಟ್ಬಿಡಿ ಸಾಕು, ಇನ್ನು ಅವ್ನು ನಡೆಸೋದು ಬೇಡ ಕೋರ್ಟ್ಗೆ ಅಂತ. ಹಾಗೆ ಬಂದು ಹಾ ಸ್ವಾಮಿ. ವಾಪಸ್ ತೊಗೊಂಡಿರೋದು. ದಮ್ಮಿಲ್ದಿರ ಅಲ್ಲ, ಹ್ಮ್. ನಡ್ಸಕ್ ಆಗ್ದಿರ ಅಲ್ಲ. ಹಾ ಸ್ವಾಮಿ. ಹ್ಮ್. ಆದ್ರೂ ನೀನು ತುಂಬಾ ನೋವು ಕೊಟ್ಟಪ್ಪ ನೀನು. ಮೂರ್ತಿ ಹಾ ಹಾ ಆ ಬಾಧೆ ನಾಯ್ಕ್ರ. ಅವ್ರು ಹೇಳ್ಕೊಂಡ್ರು. ಅವ್ರ ಬಾಧೆ ಗೊತ್ತಾಯ್ತಾ? ಅವ್ರು ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರು ಅಷ್ಟು ನೋವು ತಿಂದವ್ರೆ. ಬೇಜಾರ್ ಮಾಡ್ಕೊಂಬೇಡ ಆಯ್ತಾ? ಸ್ವಾಮಿ ಈಗ ಏನ್ ಮಾಡೋಣ ಸ್ವಾಮಿ? ಅಷ್ಟೇ. ನೋಡಪ್ಪ, ನೀನು ಏನು ಮಾಡ್ತೀಯೋ ನೋಡು. ನಿನಗೆ ಹಾ ಹೀಗೆ ಸ್ವಾಮಿ. ನಾನು ಮುಂದುವರಿಸಿ ನನಗೆ ನಯ್ಯೋ ಅನಿಸ್ಬೇಕು, ನಂಗೆ ನೋವು ಕೊಡಬೇಕು ಅನ್ಸಲ್ಲ ಅನ್ನೋದೇ ಬಿಡಿ ಸ್ವಾಮಿ. ಆದ್ರೆ ಅಲ್ಲ. ಅನ್ಸಿದ್ರು ಇಲ್ಲ. ನಿನಗೆ ಸಂತೋಷ ಆಗುತ್ತೆ, ನಿನಗೆ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ, ಅಥವಾ ಇದ್ರ ನಿಂತ್ಕೊಂಡು ಇನ್ಯಾರೋ ನಿಂಗೆ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನು ಹಾ ಧೈರ್ಯವಾಗಿ ಮಾಡು. ನಿನಗೆ ದೇವ್ರ ಬುದ್ಧಿ ಕೊಟ್ಟಂಗೆ ಮಾಡು. ನಾನಂತೂ ಹಾ ನೋಡು, ಸ್ವಾಮಿ. ನೀನು ಮಾಡ್ತೀಯ ಅಂತ ನಾನು ಸಾಯಲ್ಲ. ನಾನು ಹಾ ಬದುಕಿರೋ ಸ್ವಾಮಿ. ನನ್ನ ಹಣೆಯಲ್ಲಿ ದೇವ್ರು ಏನು ಬರ್ದಿದ್ದಾನೋ ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ಹಾ ಹಾಗೆ ಸ್ವಾಮಿ. ನಿನಗೆ ದೇವ್ರು ಇದನ್ನೇ ಬುದ್ಧಿ ಕೊಟ್ಟು ಇದರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು, ಇದರಲ್ಲೇ ನೀನು ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು. ದೇವ್ರು ನಿಂಗೆ ಚೆನ್ನಾಗಿಟ್ಟಿರಲಿ.
ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ, ನೀನು ಚೆನ್ನಾಗಿರಪ್ಪ, ನೀನು ನಿನ್ನ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಿ, ಒಳ್ಳೇದಾಗಿ. ಎಲ್ಲಿ ಫೈನಲ್ ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ, ಹ್ಮ್ ಹಿಂಗೆ ನಮ್ಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಇದು ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ. ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಗೊತ್ತಾಗ್ಲಿ ಒಂದ್ ನಮ್ಗೆ. ಮಾತು ಹೇಳಲ್ಲ, ನೀನು ಹೇಳಿ ಮಾಡು, ಸ್ವಾಮಿ. ಯಾರನ್ನು ಮಾಡ್ಬೇಕಪ್ಪ ನೀನು ಯೋಚನೆ ಹೌದು, ಮಾಡು. ಹೌದು. ನಾನೇನಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಾ, ಬಂಡೆ ವ್ಯವಹಾರ ಮಾಡ್ತಿದ್ದೀನಾ, ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನಾ? ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ, ನೀನು ವಿದ್ಯಾವಂತ. ಸರ್. ನೀನೇ ಖುದ್ದಾಗಿ ಹಾ, ಬಂದು ಸರ್. ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ, ನನ್ನ ಆಶ್ರಮ ಎಲ್ಲ ಹಾ, ಶೂಟಿಂಗ್ ಮಾಡಿದ್ಯಾ? ಅವಾಗ ಇಲ್ಲಿ ಹಾ, ಏನು ನಡೀತಿದೆ, ಹೇಗಿದೆ, ಇಲ್ಲಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮ ಪಟ್ಟು ಮಾಡಿದ್ದಾರೆ, ಇದು ಯಾವ್ದು ನಿಂಗೆ ಹಾ, ಅರಿವಾಗ್ಲಿಲ್ವೇನಪ್ಪ? ನೀನೊಬ್ಬ ವಿದ್ಯಾವಂತ ತಾನೆ. ಹಾ, ಆಮೇಲೆ ಸ್ವಾಮಿ. ನಿನ್ನೆ ಹಾ, ಸರ್. ಇವತ್ತು ಟಿವಿ ನೋಡ್ದ, ನಾನು ಅಂಬೇಡ್ಕರ್ ಬಗ್ಗೆ ಹಾ, ಮಾತಾಡೋದು ಏನು ಅಂತ ನೋಡಿದ್ಯಾ? ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು. ಹಾ, ಸರ್. ಯಾಕೆ ಹೇಳು? ನನ್ನ ಹತ್ರ ಜಾತಿ ಭೇದ ಇಲ್ಲ, ನನಗೆ ಬೇಕಾದ ಹಾ, ಎಲ್ಲರೂ ಒಂದೇ. ಒಬ್ಬ ದಲಿತರ ಹಾ, ಮನೆ ಹೆಣ್ಮಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನು ನಾನು. ಯಾಕೆ ಅಂದ್ರೆ ಒಂದು ಹೆಣ್ಣಿಗೆ ಹಾ, ಸರ್. ಸ್ಥಾನಮಾನ ಆಗಿದೆ ಅಂತ, ಆದ್ರೆ ಹೆಣ್ಮಗಳು ಹಾ, ಬಾಯಿ ಸರ್. ಹೋದಂಗೆ ಮಾತಾಡ್ತಾಳಲ್ಲ, ಅವಳು ದೇವ್ರು ಒಳ್ಳೇದ್ ಮಾಡ್ತಾನ? ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೀನಿ, ಅವಳು ಹಾ, ಚೆನ್ನಾಗಿರ್ಲಿ. ಸರ್. ಆದ್ರೆ ನೋವು ಮೂರ್ತಿ, ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ. ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು, ನನ್ನ ಮನ್ಸಿಗೆ ಅದ್ ಹಾ, ನೋವಿದೆಪ್ಪ. ಸರ್. ಇಲ್ಲ, ನೋಡು ನಿಮ್ ನಿನಗೆ ಮನ್ಸಿಗೆ ಏನ್ ಅನ್ಸುತ್ತೋ. ನೋವಾಗಿದ್ರೆ ಅದಕ್ಕೊಂದು ಔಷಧಿ ಇರುತ್ತೆ ಸ್ವಾಮಿ. ಸಮಸ್ಯೆ ಏನಂದ್ರೆ ಹ್ಮ್ ತುಂಬಾ ಈಗ ಬನಶಂಕರಿಯಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಹ್ಮ್ ಆಮೇಲೆ ಈ ಸಿಡಿಗಳಿಂದ 2017 ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ. ಹ್ಮ್ ಬಟ್ ನಮಗೇನಾಗುತ್ತೆ ಸ್ವಾಮಿ, ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ. ಆಯ್ತು, ಆಮೇಲೆ ನಿಮ್ ಒಂದ್ ಮೇಲೆ ನನ್ಗೆ ಹೇಳ್ತೀನಿ ಯಾವುದೇ ಕೇಳಪ್ಪ. ರೀತಿಯಾದಂತ ದ್ವೇಷ ಇಲ್ಲ ನಾನೊಂದ್ ಮಾತು ಸ್ವಾಮಿ. ಹೇಳ್ತೀನಿ ಕೇಳು. ಹಾ, ಲೋಕಾಯುಕ್ತ ಸ್ವಾಮಿ. ಅಂದೆ, ಹಾ, ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ? ಹಾ, ಸ್ವಾಮಿ. ಇದೇ ತರ ಒಬ್ಬ ಡ್ರೈವರು ನನ್ನ ಹಿಂದೆ ಬದ್ದ, ಹಾ, ಅವನು ಸ್ವಾಮಿ. ಬೀಳ್ದ ಎಷ್ಟನ್ನ ನೋವು ತಡಿಯಕ, ಮನುಷ್ಯನಿಗೆ ಏನು ನೋವು? ಈಗ ನೀನೇ ಆಗ್ಲಿ, ನಿನ್ಗೆ ಯಾರೋ ನೋವು ಕೊಡ್ತಾರೆ, ಎಷ್ಟು ತಡಿತೀಯ ನೀನು? ಆಗ ಹೌದೌದು ನಿನಗೆ ಸ್ವಾಮಿ. ಕೊನೆ ಆಪ್ಷನ್ ಏನಿರುತ್ತೆ? ಹಿಡ್ದಾಕ್ಬೇಕು ಅಂತ ಹೌದು, ಆಪ್ಷನ್ ಬರುತ್ತೆ ತಾನೆ. ಹೌದು ಬರುತ್ತೆ ಸ್ವಾಮಿ. ಸಲೀಸಾಗಿ ತಟ್ಟೆಯಲ್ಲಿ ಹಾಲು ಹಾಕ್ದೆ, ಬೆಕ್ಕು ಬಂದು ಹಾಲು ಹಾ, ಕುಡಿಯಕ್ ಬಂತು, ಲಬಕ್ ಅಂತ ಹಿಡಿದು ಹಾ, ಕೇಸ್ ಮಾಡಿದೆ. ಇದು ತಪ್ಪ? ಇದು ನನ್ನ ಜಾಗದಲ್ಲಿದ್ರೆ ನೀನು ಅದನ್ನೇ ಮಾಡ್ತೀಯ. ಇನ್ನು ಹಾ, ಅದು ಬಿಟ್ಟು ಸ್ವಾಮಿ. ಆನಂದ್ ಗುರುಜಿ ಕಳ್ಳ ಅಂತೆಲ್ಲನ ಕಂಡಿದ್ಯಾ? ಆನಂದ್ ಗುರುಜಿ ವ್ಯಭಿಚಾರ ಇಲ್ಲ ಮಾಡಿದ್ದಾರೆ ಅಂತೆಲ್ಲನ ಕಂಡಿದ್ಯಾ? ಆನಂದ್ ಗುರುಜಿ ಇಲ್ಲ ಸೆಕ್ಸಿಡಿ ಸ್ವಾಮಿ. ಇದ್ದಿದ್ರೆ, ಬ್ಲೂ ಫಿಲಿಂ ಹಾ, ಇದ್ದಿದ್ರೆ, ಬೆಳಿಗ್ಗೆ ಹಾ, ಲೈವ್ ಅಲ್ಲಿ ಸ್ವಾಮಿ. ಕುತ್ಕೊಂಡು ಮಾತಾಡಕ್ ಆಗ್ತಿತ್ತಾ? ಹೋಗ್ಲಿ, ಹಾ, ನಿಂದೊಂದು ಬ್ಲೂ ಸ್ವಾಮಿ. ಫಿಲಿಂ ಇದ್ದಿದ್ರೆ ನೀನ್ ನಾಳೆ ಬೆಳಿಗ್ಗೆ ಈ ತರ ಸಂಸ್ಥೆಯಲ್ಲಿ ನಡೆಯಕ್ ಆಗತ್ತಾ? ನೀನ್ ಹೊರಗಡೆ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಿಸ್ತೀನಪ್ಪ? ಇಲ್ಲ ಸ್ವಾಮಿ. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಆನಂದ್ ಗುರುಜಿ ಅವತ್ತು ಹಾ, ಕನ್ನಡಿ, ಇವತ್ತು ಕನ್ನಡಿನೇ. ಆದ್ರೆ ಆನಂದ್ ಹಾ, ಗುರುಜಿ ಸಾಕಷ್ಟು ಹುಳಿಪೆಟ್ಟು ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ. ಆ ಹಾ, ತಿರುಗಿ ಬೀಳಲೇಬೇಕು. ಎಷ್ಟು ಅಂತ ತಡೀತಪ್ಪ? ಹೌದು. ಒಬ್ಬ ಮನುಷ್ಯಂಗ್ ನೋವು ಆದ್ರೆ ಎಷ್ಟು ಅಂತ ತಡಿಬೋದು? ಹಾ, ಆ ನೋವು ಸ್ವಾಮಿ. ತಡಿಲಿಕ್ಕೆ ಆಗದಿದ್ದಾಗ ಬಾಧೆ. ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ. ಹಾ, ಆನಂದ್ ಹಾ, ಗುರುಜಿಗೆ ಹೆಂಡತಿ ಸ್ವಾಮಿ. ಮಕ್ಕಳಿದ್ದಾರೆ. ಹಾ, ನಾನು ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಕಳು ಅಳ್ತಾರೆ. ನನ್ನ ಹೆಂಡತಿ ಹಾ, ಮಕ್ಕಳು ಸ್ವಾಮಿ. ಅಳಕ್ ಶುರು ಮಾಡಿದಾಗ ಆ ಬಾಧೆ ತಡ್ಕೊಳಕ್ ಆಗಿಲ್ಲ, ನಾನೇನ್ ಮಾಡ್ತೇನೆ? ನಾನು ತಿರುಗಿ ಹಾ, ಬೀಳ್ತಾ ಇರ್ತೇನೆ. ಏನೋ ಸನ್ಯಾಸಿ ಆದ್ರೆ ನನ್ಗೇನು ತೊಂದರೆ ಇಲ್ಲ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು. ಹಂಗಲ್ವಲ್ಲ, ನನಗೂ ಹ್ಮ್. ಸಂಸಾರ ಇದೆಯಲ್ಲಪ್ಪ. ಹೌದೌದು. ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಹಾ, ಪೂರ್ವಾಪರ ಎಲ್ಲ ನೋಡ್ಕೊಂಡೆ ನಾನು ಬಂದಿರೋದು. ನಾನೇನು ಹಾ, ಕಳ್ತನ ಸ್ವಾಮಿ. ಮಾಡಿ ಬಂದಿಲ್ಲ, ಅಥವಾ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ, ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ. ನಂದು ಹಾ, ಸುಮಾರು ಆಸ್ತಿಗಳು, ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಹಾ, ಮಾಡಬೇಕು, ಆಶ್ರಮ ಮಾಡಬೇಕು, 10 ಜನಕ್ಕೆ ಅನುಕೂಲ ಆಗ್ಬೇಕು. ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಏನ್ ನನ್ನ ಮನೆ ಉದ್ಧಾರಕ್ಕೆ ಮಾಡದ್ನ? ಮೊನ್ನೆ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಎಷ್ಟು ಜನ ಬಂದ್ರು? ಸುಮಾರು ರಾಜ್ಯದಿಂದ ಒಂದು 25,000 ಜನ ಬಂದ್ರು. ಆ ಹಾ. 25,000ದಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಅಂತ ತಿಳ್ಕೊಂಡ? ಅಯ್ಯೋ ಸ್ವಲ್ಪ. ನೀನು ನನ್ನನ್ನು ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು. ಬೇರೆಯವ್ರ ತರ ನನ್ನ ಟ್ರೀಟ್ ಮಾಡ್ಬಿಟ್ಟೆ, ಗೊತ್ತಾ? ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಹಾ, ಕೂತ್ಕೊಂಡು, ಸರ್. ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ, ಈ ತರ ಹೇಳ್ತಿದ್ದಾರೆ, ಈಗ ಈ ಸತ್ಯಾಸತ್ಯತೆಗಳೇನು, ಹಾ, ಅಥವಾ ನಾವು ಸರ್. ನಿಮ್ ಜೊತೆಲಿ ಇದ್ದೀವಿ, ಇದಕ್ಕೆ ಏನ್ ಮಾಡ್ಬೇಕು? ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ. ಸರಿ ಸರಿ ಸ್ವಾಮಿ, ಮೂರ್ತಿ, ಈಗ ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಈಗ ಏನ್ ಮಾಡೋಣ ಹೇಳಿ ಸ್ವಾಮಿ. ನಾನು ಏನು ಈಗ ಹೇಳಲ್ಲಪ್ಪ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನೀವು ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮ ಅವ್ರ ಬೇಡ, ಜೊತೆಗಿದ್ದು ನೀನು ಬೆಳೆಸ್ಕೊಂಡ್ ಬಂದ. ಇದನ್ನೇ ಕುಮ್ಮಿನ್ ಕೇಳು. ಅವ್ರು ನನ್ನ ಹಾ, ಬಗ್ಗೆ ಹೆಂಗಿದೆ ಒಂದು ಮಾತು, ನಮ್ಮ ಹಾ, ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ, ಅಣ್ಣ ತಮ್ಮಂದ್ರೆ ಇನ್ನೂ ಹಾ, ಹಾ, ಜೋರಾಗಿದ್ದೀವಿ. ನಾನು ಹಾ, ಹೇಳಿದ್ನಲ್ಲ, ಹಾ, ನಾನು ಬ್ರಾಹ್ಮಣ, 4 ಗೋಡೆ ಮಧ್ಯದಲ್ಲಿ. ಅದನ್ನ ಹಾ, ಹೊರಗಡೆ ಸರ್. ದಾಟಿದ್ರೆ, ನನ್ನ ಆಹಾರ ಹ್ಮ್. ಪದ್ಧತಿಗಳು ನನ್ನ ಬ್ರಾಹ್ಮಣ ಬಿಟ್ರೆ, ಹೊರಗಡೆ ಪ್ರತಿಯೊಂದು ಹಾ, ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ, ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ, ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೀನಿ. ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗ್ಲಿ, ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ, ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನನ್ನ ಫೋಟೋ ಇಟ್ಟು ಪೂಜಿಸ್ತಾರೆ, ಗೊತ್ತಾ ನಿನಗೆ? ಹಾ, ಸರ್. ಅಷ್ಟು ಬಾಂಧವ್ಯ ಇದೆ. ಅಂಥದ್ದು ನೀನು ಇನ್ನೂ ಇದನ್ನ ಬೆಳೆಸಿ, ನಾನು ನಿಮ್ ಜೊತೆಲಿ ಹಾ, ಇದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ, ನೀನು ಎಲ್ಲೋ ಹೊಟ್ಟೋಗ್ತಾ ಇದ್ದೆ ನೀನು. ಹಾ, ಸರ್.
ಈಗ ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ. ನಾನು ಏನ್ ಯಾವ್ದೋ ಪರಿಹಾರ ಹೇಳಪ್ಪ, ಯಾರೋ ನೀನು ಏನೇನೋ ವಿದ್ಯಾವಂತ, ಯಾರೋ ದೊಡ್ಡ ಸ್ವಾಮಿ. ನೀನು ವಿದ್ಯಾವಂತ ಇದೆಯಾ, ನಿನಗೆ ನಾನು ಏನ್ ಪರಿಹಾರ ಹಾ ಹೇಳಿ? ನಿನಗೆ ಪರಿಹಾರ ಹಾ ಸರ್ ಹೇಳುವಂಥದ್ದಲ್ಲ, ನೀನೇ ಯೋಚನೆ ಮಾಡಿ ನಾನು ಹಿಂಗೆ ತೀರ್ಮಾನಗಳು ಹಿಂಗೆ ತಗೊಂಡಿದ್ದೀನಿ ಸ್ವಾಮೀಜಿ, ಹಿಂಗಾಗಿದೆ, ಇನ್ನು ಮುಂದೆ ಏನು ಹಾ ಮಾಡಬೇಕು, ನಾನು ಸರಿಪಡಿಸ್ತೀನಿ, ಅಥವಾ ನನ್ನ ಜೀವನ ನಾನು ನೀನು ಹಾ ನನಗಾಗಿ ಏನು ಮಾಡೋ ಅಂತ ನಾನು ಹೇಳಲ್ಲ. ಒಂದು ಧರ್ಮದ ಹಾ ಬಗ್ಗೆ ಒಂದು ಸರ್ ಚಿಂತನೆ ಮಾಡು. ನಾಳೆ ನೀನು ನೋಡು, ಇವತ್ತು ನಿನ್ನ ದೇಹದಲ್ಲಿ ಶಕ್ತಿ ಇದೆ, ಹಾ ನೀನು ಸರ್ ಎದುರುಗಡೆ ಏನು 10 ಜನ ಬಂದು ಹೊಡೆದಾಡ್ಬೋದು, ಕಿತ್ತಾಡ್ಬೋದು, ಗಲಾಟೆ ಮಾಡ್ಬೋದು, ನಿನ್ನ ತಲೆಯಲ್ಲಿ ಬುದ್ಧಿ ಇದೆ, ಹಾ ಸರ್ ನೀನು ಇನ್ನೂ ಇಂಥ 100 ಹಾ ಸರ್ ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡ್ಬೋದು. ಆದರೆ ಕೊನೆಗೆ ಒಂದು ದಿವಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಹಾ ಕರ್ಮ ಸರ್ ಅಂತ ನಮ್ಮ ಬಾಡಿಗೆ ಬರುತ್ತೋ ಇಲ್ವೋ, ಅದನ್ನು ಯೋಚನೆ ಖಂಡಿತ ಮಾಡ್ಬೇಕಲ್ಲಪ್ಪ ನಾವು. ಹಾ ಸರ್. ಯಾವತ್ತೂ ದೇಹದಲ್ಲಿ ಬಿಸಿ ಈಗ ರಕ್ತಾನೆ ಇರಲ್ಲ, ಈಗ ನಾವು ಸ್ವಾಮಿ, ತಪ್ಪು ಈಗ ಮಾಡ್ತೀವಿ. ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ ಎಲ್ಲ, ತುಂಬಾ ನಾನು ಒಂದು ಕೊಟ್ಟಿದ್ದಾರೆ ಮಾತು ಹೇಳ, ಡಾಕ್ಯುಮೆಂಟ್ಸ್. ಒಂದು ಮಾತು ಅಲ್ಲ ಹೇಳ, ಸ್ವಾಮಿ, ಅಂತ ಹೇಳಿ ಅವ್ರನ್ನ ಸ್ವಾಮಿ. ನೀನು ಅವ್ರನ್ನ ಹಿಡಿದು ಹಾ ನೀನು ನೋಡಿ ಹಾ ಸ್ವಾಮೀಜಿ, ನಿಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ, ಇದ್ರಲ್ಲಿ ಹಾ ನ್ಯಾಯಗಳೇನು, ಸತ್ಯತೆಗಳೇನು ಹ್ಮ್ ಸ್ವಾಮೀಜಿ, ನನ್ನಿಂದ ಆದ್ರೆ ಒಂದು ಹ್ಮ್ ಸಹಾಯ ಮಾಡ್ತೀನಿ, ಅಥವಾ ಇದಕ್ಕೆ ಸರಿಪಡಿಸಕ್ಕೆ ಏನು ಮಾಡೋದು ಮಾಡೋಣ, ಅಥವಾ ಇಂತಿಂತವ್ರು ಹ್ಮ್ ಹಿಂಗೆ ಹೇಳ್ತಿದ್ದಾರೆ, ನೀನು ಒಂದು ಮಾತು ಹ್ಮ್ ಹೇಳ್ಬಿಟ್ರೆ ನೀನು ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ. ನೀನು ಬರೀ ಸರಿ ನೀನೊಂದು ಸ್ವಾಮಿ. ಈಗ ನಿಮ್ ಒಂದು ಆಶೀರ್ವಾದ, ಯೂಟ್ಯೂಬ್ ಈಗ ಚಾನಲ್ ನಿಮ್ ಇಟ್ಕೊಂಡು, ಆಶೀರ್ವಾದ. ಹಾ ನೀನು ಇನ್ನೂ ಬೆಂಗಳೂರಲ್ಲಿ ಇದೆಯಾ, ಇದೇ ಹಾ ನನ್ನ ಸ್ವಾಮಿ. ಜೊತೆಲಿ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾನು ತೊಗೊಂಡು ಹೋಗ್ತಾ ಇದ್ದೆ ನಿನ್ನ. ಹಾ ಸ್ವಾಮಿ. ಇಂಟರ್ನ್ಯಾಷನಲ್ ಲೆವೆಲ್ ನೀನು ಬೆಳೆಸೋದು ನನ್ನ ಕೈಲಿರ್ಲಿಲ್ವಾ? ಹಾ ಸ್ವಾಮಿ. ಅಯ್ಯೋ, ಅಲ್ಲ, ನೀನು ಈಗ ತಪ್ಪು ಗಂಟ ಮಾಡ್ಕೊಂಡಿದ್ಯಾ. ಅದೇನ್ ನಡೆದಿದೆ, ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ. ಈಗ ಆಗಿದೆ, ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ. ಹ್ಮ್ ಬಟ್ ಅದೇನು ಅಂತಂದ್ರೆ ಅದು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ. ಹ್ಮ್ ಬಟ್ ಯಾಕೋ ನಮ್ಮ ಕುಮ್ಮಿಯಣ್ಣ ಹೇಳಿದ್ಮೇಲೆ ನಿಮ್ ಮಾತುಗಳಲ್ಲಿ ನನ್ಗೂ ಯಾಕೋ ಬೇಜಾರಾಯ್ತು ಸ್ವಾಮಿ, ಅವ್ರು ಹೇಳಿದ್ಮೇಲೂ. ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ. ಮಗು, ಆಮೇಲೆ ಇದು ಕಾನೂನು ವಿಚಾರಕ್ಕೆ ಬಂದ್ರೆ ಒಂದು ಮಾತು ಹೇಳ್ತೇನೆ. ನಮ್ಮ 3 ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ. ನೋಡು, ಆನಂದ್ ಗುರುಜಿ ಹಾ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ. ಸಂಸಾರಗಳು ಹಾ ಒಡೆದೋಗೋ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ. ಇದನ್ನ ಚೆನ್ನಾಗಿ ತಿಳ್ಕೊಪ್ಪ. ಹಾ ಸ್ವಾಮಿ. ಇವತ್ತಿಗೂ ಒಂದು ಹಾ ಸ್ವಾಮಿ. ಡೈವರ್ಸ್ಗೆ ಹೋಗಿ ಬಿಡಲ್ಲ ನಾನು. ನಾನು ಲೈವಲ್ಲೇ ಹಾ ಸ್ವಾಮಿ. ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕಬೇಕು ಅಂತ ಬದುಕಿಸೋನ್ ನಾನು. ಹಾ ಸ್ವಾಮಿ. ಹಾಗಾಗಿ ನನ್ನ ಹತ್ರ ಹಾ ಮಾತಾಡ್ರೆ ಅದು ನನ್ನ ಹೃದಯದಲ್ಲೇ ಇರುತ್ತೆ, ಹೃದಯದ ಆಟಾಚೆಗೆ ಹೋಗಲ್ಲ. ಸ್ವಾಮಿ. ಹಾ ಆದ್ರೆ ಸ್ವಾಮಿ. ಈಗ ಮುಂದೆ ಹಿಂಗ್ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ. ಇಲ್ಲ ಸ್ವಾಮಿ, ನಿಮ್ ಮುಂದೆ ಹಾಕ್ಬಿಟ್ಟಿದಿರಿ. ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರೋ ಅದ್ ಮಾಡ್ಬಿಡಿ. ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದು ವಿಚಾರಗಳನ್ನ ತಗೊಂಡ್ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ. ಅದನ್ನ ಬೆಳೆಸ್ಕೊಂಡ್ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದು ಬೇಡ ಸ್ವಾಮಿ. ನಾನು ಅದನ್ನೇ ನಿಂಗೆ ಹೇಳಿದಪ್ಪ. ಇವತ್ತು ಹಾ ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ, ಆದ್ರೆ ಹಾ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲ್ಯಾಂಡ್ ಬಂದು ಕೂತ್ಕೊಂಡಿದ್ರೆ ಎಲ್ಲಿದ್ದೀನಪ್ಪ ನಾನು? ಇದೇ ಬೇರೆ ಹಾ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿಲ್ಲ? ಹಾ ಯಾಕೆ ನಿನಗೆ ನಿನ್ ಕಣ್ಣು ಮುಚ್ಚು, ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲಪ್ಪ? ಇದೇ ನಮ್ಮ ಹಾ ನವರತ್ನ ಆಗ್ಲಿ, ನಮ್ಮ ಹಾ ಯಲಂಕದಿಂದ ಈ ಬೆಲ್ಟ್, ನೀನು ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ, ಬೆಂಗಳೂರು ಉತ್ತರ, ಈ ಹೌದು. ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ್ಯಾರ ಹೆಸರಲ್ಲಿದೆಯಪ್ಪ? ಇದ್ಯಾವುದು ನಿನಗೆ ಗೊತ್ತೇ ಹಾ ಇಲ್ವಾ? ಸರ್. ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣಿಗೆ ಬಿದ್ರ? ಆನಂದ್ ಗುರುಜಿ ಹತ್ರ ಏನಿದೆಪ್ಪ? ಹಾ ಸರಿ. ಹ್ಮ್. ನೀನು ಸುಮ್ಮನೆ ಇವ್ರ ಮಾತು ಕೇಳಿ ತಪ್ಪು ಮಾಡ್ಕೊಂಡು, ಅಥವಾ ನೀನೇ ಹಾ ಸರ್. ಏನೋ ಆಗುತ್ತೆ ಬಿಡು, ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ, ಆನಂದ್ ಗುರುಜಿ ಹಾ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋಡ್ಸೋ ಬ್ಲೇಡ್ ಕಾಸಿದ್ದಿರೋರು ನಾವು. ಹಾ ಸರ್. ನನ್ನಿಂದ ಆದ್ರೆ ಧರ್ಮದ ಕೆಲಸ, 10 ಜನಕ್ಕೆ ಅಲ್ಲ, ಊಟ ಹಾಕೋ ನಾವ್ ಕೆಲಸ ಹಂಗೆಲ್ಲ ಮಾತ್ರ ನಾನು ಮಾಡಂಗಿದ್ರೆ ಮಾಡಿದ್ದೇನೆ. ಹಂಗೆಲ್ಲ ಅಲ್ಲ ಮಾಡಂಗಿದ್ರೆ ನಿಮ್ ಹತ್ರ ನಾನೇ ಯಾವತ್ತೋ ಕೇಳ್ಬಿಡ್ತಿದ್ನಲ್ಲ ಸ್ವಾಮಿ. ಅಲ್ಲ 10 ಜನಕ್ಕೆ ಇದುವರೆಗೂ ಊಟ ನಿಮ್ ಹಾಕ. ಹತ್ರ ಮತ್ತೆ ಕೂತು ನಾನು ನಾನೇನು ಹೇಳೋದು ಮಾತಾಡಿಲ್ಲ. ಒಂದು, ನೀನ್ ಎಲ್ಲೋ ಇದ್ದು ಹಾ ಮಾಡಿದ್ರೆ, ಸರ್. ನೀನ್ ಹಾ ಎಲ್ಲೋ ಸ್ವಾಮಿ. ಇದ್ದು ಮಾಡಿದ್ರೆ ಒಂಥರ, ನೀನ್ ಖುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ, ನೀನ್ ಹಾ ಬಂದಿದ್ಯಾ, ಸ್ವಾಮಿ. ವಿಡಿಯೋ ಮಾಡಿದ್ಯಾ, ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ, ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ, ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ, ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡ್, ನಾನು ಇಟ್ಕೊಂಡಿದ್ದೇನೆ. ಆನಂದ್ ಗುರುಜಿ ಹೌದೌದು. ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು. ಅಂದ್ರೆ ಹಾ ನನಗೆ ಸ್ವಾಮಿ. ಇರಲ್ಲ, ನನಗೆ ಬುದ್ಧಿ ಕಲ್ಸದೆ ಹಾ ನೀವು ಹಾ ಹೀಗ್ ಸ್ವಾಮಿ. ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆ ಎಲ್ಲಾನು. ಅಲ್ಲ, ನಿಮ್ ಈಗ ಪಾಡಿಗೆ ನೀವು ಅದು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಹಾ ಸ್ವಾಮಿ. ಬೇಕಿದೆಲ್ಲ? ಇನ್ನು ನೀನ್ 10 ಇನ್ನು ಕಾರ್ಯಕ್ರಮ ಮಾಡಿ, 1000. ಒಳ್ಳೆ ಕಾರ್ಯಕ್ರಮ ಹಾ ಮಾಡಿ, ನೀವು ನನ್ನ ಜೊತೆ ಬರ್ಬೇಕು ಹಾ ಗುರುಳೆ, ನನ್ನ ಜೊತೆ ನಿಂತ್ಕೋಬೇಕು, ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಹ್ಮ್ ಎಲ್ಲೋಗ್ಬಿಡೋದು? ಬರೀ ನನ್ನನ್ನು ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ, ನನ್ನ ಜೊತೆ ನಿಂತು ಒಂದು ಹಾ ಫೋಟೋ ಸರ್. ತೆಗೆಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಅಂಥದ್ದು ನೀನು ಹಾ ಸರ್. ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಯಲ್ಲಿದ್ದಿದ್ರೆ ಎಷ್ಟು ತೂಕನಪ್ಪ ಹಾ ನಿನಗೆ? ಸರ್. ಹೌದೌದು ಸರ್. ಎಷ್ಟು ದಿವಸ ಊಟ ಈಗ ಮಾಡ್ಬೋದಪ್ಪ? ಮೂರ್ತಿ, ಹಾ ಆನಂದ್ ಹಾ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಅಂತ ಕಾಯೋ ಜನ ಅವ್ರೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಬೇಜಾರ್ ಮಾಡ್ಕೊಂಬಿಡ. ಹೌದು. ಎಷ್ಟೋ ಜನ ಹೆಂಗಸರುಗಳು ಹಾ ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ. ನಾನ್ ಹೇಳೋದ್ ಹೆಂಗ್ ಹಾ ಗೊತ್ತಾ, ಆ ಹಾ ಯಪ್ಪ ಏನ ಮಾಡಿದ್ರೆ ಮಾಡ್ಲಿ, ಯಾರೋ ಹಾ ಮಾಡಿದ್ರು, ಅವ್ರಿಗೆ ಎಷ್ಟು ನೋವು ತಿಂದವ್ರು ಅಂತ ಅವ್ರು ನನ್ಗೆ ಹೇಳಿದ್ರು. ಹಾ ನೆಮ್ಮದಿರಲ್ಲ ಮೂರ್ತಿ. ಇವಾಗ ನಿನ್ಗೂನು ಈ ಕ್ಷಣ ನಿನ್ಗೆ ಅರ್ಥ ಆಯ್ತು ಅವ್ರು ಮಾತಾಡೋರು ಏನು ಅಂತ. ಈ ದಿನ ಮಾತಾಡಿಲ್ಲ ನೀನು, ಈಗ ಮಾತಾಡಿದ್ರೆ ಅವ್ರು ಎಷ್ಟು ನೋವು ತಿಂದವ್ರು ಅಂತ ನಿಂಗೆ ಅರ್ಥ ಆಯ್ತಾ?
ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಮಾರ್ಬಿಟ್ಟೆ, ಯಾವ್ದೋ ಫೋನ್ ಬಂತು, ಇಲ್ಲ ಅವತ್ತೇ ನಿನ್ಗೆ ಮಾಡ್ಬಿಡ್ತಾ ಇದೆಯೇನೋ ಇದು ಆನಂದ್ ಗುರುಜಿತು ಅಂತ. ಆನಂದ್ ಗುರುಜಿಗೂ ಫೋನ್ ಮಾಡ್ತದೆ, ನಿನಗೂ ಮಾತಾಡ್ದೆ. ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ, ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರೆ, ನೀನ್ ನಂಬಲ್ಲ, ಗಾಯತ್ರಿ ಮಠ ಅಂತ ಮಂದಿರ ಐತೆ, ಅವರೆಲ್ಲ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ್ ಬೆಳಗ್ಗೆ ಬಂದು ಕರ್ಕೊಂಡು ಹೋಗವ್ರೆ. ನಮ್ಮಮ್ಮ ಬಂದ್ರು ಸಾಯಂಕಾಲ, ಎಲ್ಲೋಗಿದ್ದಮ್ಮ ಅಂದ. ಆನಂದ್ ಗುರುಜಿ ಅಂದ. ಅಮ್ಮ ಅಲ್ಲಿ ಹೋಗಿಲ್ಲ, ನಾನು ಹೇಳ್ತಾ ಇದ್ದೆ ಗುರುಗಳಿಗೆ ಅಂತ. ಅವಾಗ ಗುರುಗಳಿಗೆ ಮಾಡ್ದೆ, ಹಂಗೆ ಫ್ಲಾಶ್ ಆಗೋಗಿ ಏನ್ ಗುರುಗಳ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನು ನಿನ್ ಕಾನ್ಫರೆನ್ಸ್ ತಗೊಂಡಿದ್ದು. ಅರ್ಥ ಆಯ್ತಾ? ಅಯ್ಯಪ್ಪ ಹಂಗೆಲ್ಲ ಮಾಡಂಗಿರಿ, ಇನ್ನ ಏನಕ್ಕೆ ಹಿಂಗಿರ್ಬೇಕು, ನಾನು ಹೇಳೋದು ಬೇಜಾರ್ ಮಾಡ್ಕೊಂಬೇಡ. ಅಲ್ಲ, ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಮ್ಮಿಯವರೇ ನನಗೆ. ನಾನು ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ. ನನಗೆ ಸಿಟಿಯಲ್ಲಿ ಅಂತ ನಂದಿರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದು ನೆಮ್ಮದಿಯಾಗಿ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ. ಅಂತದ್ದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನ್ ಏನ್ ಮಾಡ್ಸಾ ಇದಪ್ಪ? ಆಯ್ತು ಬಿಡ್ರಿ, ಇನ್ನೇನು ಬೇಡ, ಇನ್ನೇನ್ ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಮೂರ್ತಿ, ಬರೋ ವಾರದಲ್ಲಿ ಒಂದ್ 2 ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು, ಒಳ್ಳೆ ತರ. ಅವಾಗ ನಿನಗೂ ನಿನ್ ಚಾನಲ್ಗೂ ಒಳ್ಳೇದಾಗುತ್ತೆ, ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಆಗುತ್ತೆ. ಆಯ್ತಾ? ಕರೆಕ್ಟ್ ಹೇಳದ್ ನಾನು? ಸರಿ ಮಾಡೋ. ಇವಾಗ ಏನ್ ಮಾಡೋ ಕೇಳ್ರಿ ಗುರುಗಳೇ, ಅವ್ನ್ ಮಾಡ್ತಾನೆ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು. ಏನು ಬೇಡಪ್ಪ, ಅವ್ರ ಪಾಡ್ಗೆ ಅವ್ರು ಇರ್ಲಿ ನೆಮ್ಮದಿಯಾಗಿ, ನನ್ನ ಪಾಡು ನಾನು ಇರಲಿ. ಇವಾಗ ನನಗಾಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ FIR ಮಾಡಿಸಿದ್ದೆ ನಾನು. ಆಯ್ತಾ? ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡ್ತೀನಿ ಬಿಡಪ್ಪ. ಮಾತಾಡಿ ಗುರುಗಳೇ, ಅಷ್ಟೇ. ನಾನು ಅವನ್ನ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಬತ್ತೀನಿ ಬಿಡ್ರಿ. ಅವ್ನ್ ತಪ್ಪಾಗಿದೆ, ನಮ್ ಫ್ರೆಂಡ್, ಅವ್ನ್ದೇನು ಇಲ್ಲೇನಾ ಮೂರ್ತಿ? ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗ್ ಅರ್ಥ ಆಗಿರ್ತದೆ, ಅವ್ರು ಏನ್ ನೋವು ಬಾಧೆ ಅಂತ. ನೀನು ಕರೆಕ್ಟೇನಾ? ಇದೇ ಮಾತು ನೆನ್ನೆ ಆದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಾನು ಇವತ್ತು ಹೋಗಿ FIR ಮಾಡಿಸೋ ಅವಶ್ಯಕತೆ ಇರ್ಲಿಲ್ಲ. ಹಿಂಗೆ ಟೈಮ್ ಬರ್ಬೇಕು, ನೋಡ್ರಿ, ಟೈಮ್ ಟೈಮ್ ಬರ್ಬೇಕು. ಇವತ್ತು ನಿಮ್ ತಾಯಿ ಇಲ್ಲಿ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ, ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರ್ಲಿಲ್ಲ, ನೀವು ಫೋನ್ ಮಾಡ್ತಿರ್ಲಿಲ್ಲ. ಇನ್ನೊಂದು, ಇಂಥ ಟೆನ್ಷನ್ಗಳೆಲ್ಲ ಆದ್ರೆ ಕುಮ್ಮಿಯವರೇ, ಬೇರೆ ಟೈಮ್ ನಲ್ಲಿ ನಿಮ್ಗೆ ಎಷ್ಟು ಸತಿ ನಾನು ಫೋನ್ ಮಾಡ್ತೀನಿ. ಆದ್ರೆ ಇದು ಈ 3-4 ದಿವಸದಿಂದ ನನ್ಗೆ ಒಂಥರ ಮನ್ಸಿಗೆ ಬಹಳ ನೋವಿದೆ. ನಾನ್ ಏನ್ ಮಾಡ್ಲಿ? ಇವಾಗ ಜಮೀನ್ ತಗೊಂಡಾಗ ಬೈರಿಗೆ ಹೇಳವ್ರೆ, ಅವಾಗ ಬೈರಿಗೆ ಹೇಳವ್ರೆ ಗುರುಗಳೇ, ಕುಮ್ಮಿ ಎಲ್ಲ ನಮ್ ಸಖತ್ ಇದು ಅಂತ. ಅವಾಗ ಬೈರಿ ಹೇಳ್ದ, ಅಯ್ಯೋ ನಾನಂದ್ ಗುರುಜಿ ಅವ್ರು ಫೋನ್ ಮಾಡಿದ್ರು, ಬೈರಿ ಅಂದೆ. ಆಯ್ತು ಬಿಡು ಅಂದ. ಅವಾಗ ನೋಡ ಗ್ಯಾಪ್ಸ್ಕೊಂಡ್ ಮಾಡ್ತಾರೆ ಗುರುಗಳು. ನಾನ್ ದಡ್ಡ ಯಾವಾಗೂ ಏನಿದ್ರೆ ಗುರುಗಳು ಮಾಡ್ತಾರೆ ಅವಾಗ. ಈ ನಡುವೆ ಮಧ್ಯದಲ್ಲಿ ನೀವು ಮರ್ತೋಗ್ಬಿಟ್ಟಿಲ್ಲ, ಇದನ್ ಬಗೆ ಅವತ್ತರಿಸ್ಬಿಡ್ತಾ ಇದ್ದೆ ಗುರುಗಳೇ ನಾನು. ನೀವು ಮೊದಲನೇದೇನೋ ನೋಡಿದ ದಿವಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ. ಅದು ಟೈಮ್ ಬರ್ಬೇಕದು, ಏನು ಮಾಡಕ್ಕಾಗಲ್ಲ. ಈಗ ಹಂಗ್ ಮಾಡಪ್ಪ, ಏನಿಲ್ಲ, ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ಕೆ ಹೋಗಿ ನೀನ್ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಆಯ್ತು, ಒಂದ್ ದೇವ್ರ ನಮಸ್ಕಾರ ಹಾಕಿ ಏನ್ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳನ್ನ. ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ, ಬೇಜಾರ್ ಮಾಡ್ಕೊಂಬೇಡ, ಬೇರೆ ಸಂಪಾದನೆ ಮಾಡ್ಕೊ. ನಾನು ಓಪನ್ ಆಗಿ ಹೇಳ್ತೀನಿ. ಈಗ FIR ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ಆಯ್ತು ಬಿಡು, ಆಗಿಲ್ಲ ಅಂದಿದ್ರೆ ಈಗ ಮಾತಾಡ್ಬೋದಾಗಿತ್ತು. ಈಗ FIR ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ? ಮಾತಾಡಕ್ಕಾಗಲ್ಲ. ಸರಿ, ಇವಾಗ ಪೊಲೀಸರು ಹೆಂಗೆ FIR ಮಾಡಿದಾರೆ ಏನು ಅಂತ ಒಂದ್ಸಲ ನಾವು ನೋಡ್ಕೊಂಡು ಫೋನ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಮಾತಾಡೋಣ, ಯಾಕೆ ಸುಮ್ನೆ ಅವ್ರಿಗೂನು ತೊಂದ್ರೆ ಕೊಡೋದು. ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ, ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ. ಯಾವ್ದೋ ಎಲ್ಲಾರು 100 ಜನ ಇದೇ ತರ 1000 ಜನ ಮಾಡಿರೋರು ಇರ್ತಾರೆ, ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು? ಆಯ್ತು, ಒಂದ್ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ಈಗ ಗೌರ್ಮೆಂಟ್ ಈಗ FIR ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನುಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕು ಅದ್ ನಡ್ದ್ಬಿಡ್ಲಿ. ಅದ್ ಮಾಡ್ತಾರೆ ಗುರುಗಳು, ಏನಾಗ್ತದ ಮಾಡ್ತಾರೆ, ಅದ್ ಬಿಟ್ಬಿಟ್ಟು ಆರಾಮಾಗಿರು. ಏನ್ ಗುರುಗಳೇ? ಆಗ್ಲಿಪ್ಪ, ಹಾಗೆ ಮಾಡೋಣ. ಸರಿ, ಆರಾಮಗಿರಿ ಗುರುಗಳೇ. ಮೂರ್ತಿ ಹೇಳೋಣ, ನಿಮ್ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ. ನೀವು ಮನ್ಸಲ್ಲಿ ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗಿ? ಹೌದು, ನಾನು ಕರೆಕ್ಟ್ ಆಗಿ ಹೇಳಿದ್. ನನ್ನಲ್ಲಿ ನಾನು ಮಾತಾಡೋದ್ರಲ್ಲಿ ಆತನ ಈಗ್ಲೂ ನಾನು ಹೇಳ್ತೀನಲ್ಲ, ಇದು ಯಾರೊಬ್ಬರು ಮಾತು ಕೇಳ್ಕೊಂಡು ದುಡುಕಿ 1 ಸತಿ 2 ಸತಿ 3 ಸತಿಗಾದ್ರೆ ಆಗೋದಲ್ಲ ಇದು. ಮತ್ತೆ ಇಷ್ಟು ಮಾಡೋದ್ರ 1 ಸತಿ ನಾನು ಮಾತಾಡ್ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತು ಅವ್ರಿಗೆ. ಅಲ್ಲ, ಈಗ FIR ಸಿವಿಲ್ ಮ್ಯಾಟರ್ ಹೆಂಗ್ ಮಾಡಿದ್ರು ಸ್ವಾಮಿ? ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ, ಇಲ್ಲಿ ನನ್ನ ಚಾರಿತ್ರ್ಯ ವಧೆ ಮಾಡಿದ್ಯಲ್ಲ. ಈಗ ನನ್ನ ದೇವ್ರು ಅನ್ನೋ ಭಕ್ತರಿರ್ಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲ ಬಾಳ ಬಾಯಿ ಹೋದಂಗೆ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ, ಅದು ನಿನಗೆ ಇವಾಗ ನಿನ್ನೆ ಆತರ ಮಾತುಗಳೆಲ್ಲ ಆಡಿದಾಗ ನಿನ್ ಮನ್ಸಿಗೆ ನೋವುತ್ತೋ ಇಲ್ವೋ? ಇಲ್ಲ, ಅದು ಪತ್ರಿಕೆ ವೃತ್ತಿ, ಅದಕ್ಕೆ ಅದು ಮಾತಾಡ್ಲೇಬಾರ್ದಂತ ಪತ್ರಿಕೆಗಳಿರ್ಲಿಲ್ಲ. ಅಲ್ಲ, ಪತ್ರಿಕೆ ವೃತ್ತಿ ಇದ್ರೂನು ಮಾಡಿದಾರೆ, ಅದೊಂದ್ಸಲ ನಾನು ಚೆಕ್ ಮಾಡ್ತೀನಿ ಸ್ವಾಮಿ. ಮಾಡಪ್ಪ, ಯಾಕೆಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ, ಒಂದು ಧರ್ಮದ ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದ್ ಬೇಕೋ ಬೇಡವಾ? ನಿನಗಿಲ್ದಿರೋ ನಿಮ್ಮಪ್ಪ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ, ಅಥವಾ ನಿಮ್ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ, ಪಕ್ಕದಲ್ಲಿ ಯಾರನ್ನ ಸುಮ್ನೆ ಕೇಳಿ ನೋಡು, ಅವ್ರು ಹೇಳ್ತಾರೆ. ನಿನಗೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಕೇಳಿ ನೋಡಪ್ಪ. ಯಾವತ್ತು ನೀನೇ ಬ್ಲೈಂಡ್ ಆಗಿ ನಂಬೇಡ, ನನ್ನ ಮಾತನ್ನೇ ನಂಬೇಡ. ನೀನು ಹೊರಗಡೆ ಆನಂದ್ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನಿನ್ನ ಹತ್ರ ಮಾತಾಡಪ್ಪ.
ಸರಿ ಸರ್ ಆಯ್ತು, ಒಳ್ಳೇದಾಗ್ಲಿ. ಸರಿ ಸರಿ ಗುರುಗಳು, ಓಕೆ ಗುರುಗಳು, Okay. ಸರಿ ಮೂರ್ತಿ. ಸರಿ.